ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ರಿಗೂ ನಮಸ್ಕಾರ. ಸೊ ಆ್ಯಕ್ಚುಲಿ ಇವಾಗ ನಾವು 5th ಎಡಿಷನ್ ಬಂದಿದ್ದೀವಿ ಸ್ಟೀಲ್ ಸಿಟಿ ರನ್ನ. ಸೊ ಲಾಸ್ಟ್ 4 ಎಡಿಷನ್ಸಲ್ಲಿ ಸ್ಟೀಲ್ ಸಿಟಿ ರನ್ ಏನು ಮಾಡಿದೆ ಅಂತ ಹೇಳ್ಬೇಕಂದ್ರೆ ಈಗ ಲೈಕ್ ಫಿಟ್ನೆಸ್ ಬಗ್ಗೆ ಇಟ್ ಹ್ಯಾಸ್ ಗಿವನ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಜನರು ಹೊರಗೆ ಬರ್ತಾ ಇದ್ದಾರೆ, ಸ್ವಲ್ಪ ವಾಕಿಂಗ್ ಬರ್ತಾ ಇದ್ದಾರೆ, ಜಾಗಿಂಗ್ ಹೋಗ್ತಾ ಇದ್ದಾರೆ, ಸೈಕ್ಲಿಂಗ್ ಹೋಗ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಏನೋ ಒಂದು ಮಾಡಿದರೆ, ನಮ್ಮ ದೇಹಕ್ಕೋಸ್ಕರ ಏನೋ ಒಂದು ಮಾಡಿದರೆ ನಮ್ಗೆ ಏನು ಖುಷಿ ಸಿಗುತ್ತೆ ಅದನ್ನು ನೋಡ್ತಾ ಇದ್ದಾರೆ ಜನ. ಓಕೆ, ಲಾಟ್ ಆಫ್ ಪೀಪಲ್ ಜಾಯ್ನ್ ಆಗಿದ್ದಾರೆ. ಅದರಿಂದ ಸ್ಟಾರ್ಟಿಂಗ್ ಎಡಿಷನಲ್ಲಿ ಕೆಲವರು ಯಾರು 5 ಕಿಲೋಮೀಟರ್ಸಿಂದ ಸ್ಟಾರ್ಟ್ ಮಾಡಿದರು, ಇವತ್ತಿಗೆ ಅವ್ರ ಕೇಪಬಿಲಿಟಿ ಏನಿದೆ ನೋಡಿಬಿಟ್ಟು ಅವರು ಸೌತ್ ಆಫ್ರಿಕಾದಲ್ಲಿ ಹೋಗ್ಬಿಟ್ಟು 90 ಕಿಲೋಮೀಟರ್ ರನ್ ಕೂಡ ಮಾಡಿ ಬಂದಿದ್ದಾರೆ, ಕಾಮ್ರೇಡ್ಸ್ ರನ್ ಅಂತ. ಸೊ ಆ ಲೆವೆಲ್ ಆಫ್ ಸ್ಟಾರ್ಟ್ ಕೊಟ್ಟಿದೆ ಸ್ಟೀಲ್ ಸಿಟಿಯಲ್ಲಿ ನಮಗೆ. ಲಾಸ್ಟ್ ಎಡಿಷನ್ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ ಈಗ ಲಾಸ್ಟ್ ಇಯರ್ ವಿ ಹ್ಯಾಡ್ ಎ ರೆಕಾರ್ಡ್ 1000+ ಫೀಮೇಲ್ ಪಾರ್ಟಿಸಿಪೇಷನ್. ಆಲ್ಮೋಸ್ಟ್ 26% ಫೀಮೇಲ್ ಪಾರ್ಟಿಸಿಪೆಂಟ್ಸ್ ಇದ್ದರು. ಈ ಟೈಪ್ಸ್ ಈವೆಂಟ್ಸಲ್ಲಿ ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಪರ್ಸೆಂಟೇಜ್ ನಂಬರ್ಸ್ ಆ್ಯಕ್ಚುಲಿ. ಮತ್ತು 50+ ಏಜ್ ಕ್ಯಾಟಗರಿಯಲ್ಲಿ 370 ಮೆಂಬರ್ಸ್ ಇದ್ದರು ಯಾರು ಬಂದು ಓಡಿದ್ದಾರೆ. 5 ಇರಲಿ 10 ಇರಲಿ, ಲಾಸ್ಟ್ ಟೈಮ್ 370 ಮೆಂಬರ್ಸ್ ಬಂದು ಓಡಿದ್ದಾರೆ 50+ ಏಜ್ ಕ್ಯಾಟಗರಿ ಇದ್ದವರು. ಆ್ಯಂಡ್ ಬರೀ ಏಜ್ ಅವರಲ್ಲ, ಯಂಗ್ಸ್ಟರ್ಸ್ ಕೂಡ ಬಿಲೋ 18 ಆಲ್ಮೋಸ್ಟ್ 900 ಪೀಪಲ್ ರನ್ ಮಾಡಿದ್ದಾರೆ. ಸೊ ಎಲ್ಲರೂ ಬರ್ತಾ ಇದ್ದಾರೆ ಇದರಲ್ಲಿ, ನಾಟ್ ಜಸ್ಟ್ ಫ್ರಮ್ 12 ಇಯರ್ಸ್, 80 ಇಯರ್ಸ್ ಅವರು ಕೂಡ ಲಾಸ್ಟ್ ಇಯರ್ ಹೊಡಿತಾರೆ. ಸೊ ಎಲ್ರಿಗೆ ನಾವು ಇದನ್ನು ಒಂದು ಈವೆಂಟ್ ಆಗಿ ನಮ್ಮ ಕಡೆಯಿಂದ ಓಕೆ ನಾವು ಕೂಡ ನೋಡಿದ್ವಿ ಏನು ಬೆನಿಫಿಟ್ ಸಿಗ್ತಾ ಇದೆ ನಮಗೆ ರನ್ನಿಂಗಿಂದ, ಸೈಕ್ಲಿಂಗಿಂದ. ಆ ಬೆನಿಫಿಟ್ ಎಲ್ರಿಗೂ ತಲುಪಬೇಕಂತ ಈ ಇವೆಂಟ್ ಮಾಡ್ತಾ ಇದ್ವಿ. ಸೊ ಈ ಇಯರಲ್ಲಿ ಹೊಸದಾಗಿ ಏನು ಮಾಡ್ತಾ ಇದೀವಿ ಅಂದರೆ 16 ಕಿಲೋಮೀಟರ್ ರನ್, 10 ಮೈಲರ್ ಅಂತ ಹೇಳ್ತೀವಿ ನಾವು. 16 ಕಿಲೋಮೀಟರ್ ರನ್ ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಈ ಇವೆಂಟಲ್ಲಿ. ರೂಟ್ ಆಲ್ಮೋಸ್ಟ್ ಸೇಮೇ ಇದೆ, ಬಸ್ ಒಂದು ಡೈವರ್ಷನ್ ಬರುತ್ತೆ ಅಡಿಷ್ನಲ್ ಆಗಿ. ಆ್ಯಂಡ್ ಈ ವರ್ಷ ಆಲ್ಮೋಸ್ಟ್ 4500 ಇಂದ 5000 ಮೆಂಬರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ ನಾವು ಕಟ್ ಆಫ್ ಮಾಡಿದ್ವಿ, 4000 ಬಂದಿದ ತಕ್ಷಣ ನಾವು ಸ್ಟಾಪ್ ಮಾಡಿಬಿಟ್ಟಿದ್ವಿ. ತುಂಬ ಜನ ಆಸಕ್ತಿ ಇದ್ದರು ರಿಜಿಸ್ಟರ್ ಮಾಡಲಿಕ್ಕೆ, ಬಟ್ ಆದರೂ ಕೂಡ ನಾವು ಅಲ್ಲಿಗೆ ಸ್ಟಾಪ್ ಮಾಡೋಣ. ವಿ ವಾಂಟೆಡ್ ಟು ಗಿವ್ ಗುಡ್ ಎಕ್ಸ್ಪೀರಿಯನ್ಸ್, ನಮಗೆ ಫಸ್ಟ್ ಹ್ಯಾಂಡಲ್ ಆಗುತ್ತಿಲ್ಲ ನೋಡೋಣ ಅಂತ. ಬಟ್ ಈ ವರ್ಷ ನಾವು ಡಿಸೈಡ್ ಮಾಡಿದ್ವಿ 5th ಎಡಿಷನ್ ಡೆಫಿನೆಟ್ಲಿ ವಿ ಕ್ಯಾನ್ ಹ್ಯಾಂಡಲ್ 5000 ಆಲ್ಸೋ. ಈ ವರ್ಷ ನಮ್ಮ ಟಾರ್ಗೆಟ್ 4.5 to 5000 ಮೆಂಬರ್ಸ್ ಬರ್ತಾರಂತ ಗುರಿ ಇದೆ ನಮ್ಮದು ಈ ಟೈಮ್. ಸೊ ಪ್ರಿಪ್ರೇಷನ್ಸ್ ಎಲ್ಲ ಚಾಲೂ ಆಗಿದೆ. ಆ್ಯಂಡ್ ಪ್ರೈಸ್ ಮನಿ ಕೂಡ ಲಾಸ್ಟ್ ಇಯರ್ ಅರೌಂಡ್ 5 lakhs ಚೇಂಜ್ ಇತ್ತು. ಈ ವರ್ಷ ಅದನ್ನು ಕೂಡ 16 ಕಿಲೋಮೀಟರ್ ಕೂಡ ಬಂದಿದೆಯಲ್ಲ, ಸೊ ಆಲ್ಮೋಸ್ಟ್ 7 lakhs+ ಪ್ರೈಸ್ ಮನಿ ಇರುತ್ತೆ ಈ ವರ್ಷ. ಓವರಾಲ್ ಏಜ್ ಕ್ಯಾಟಗರೀಸ್ ಇರ್ತಾವೆ. ಯಾವ ಲೆವೆಲಲ್ಲಿ ಬ್ಯಾಂಗ್ಳೂರು, ಮುಂಬೈಯಲ್ಲಿ ಈವೆಂಟ್ ಆಗುತ್ತೆ ಅದಕ್ಕಿಂತ ಕಡಿಮೆ ಡೆಫಿನೆಟ್ಲಿ ಆಗಲ್ಲ ಈವೆಂಟ್. ಇವತ್ತು ಕೂಡ ನಾನು ಲಾಸ್ಟ್ ವೀಕ್ ಬ್ಯಾಂಗ್ಳೂರು ಹೋಗಿದ್ದೆ, ನಮ್ಗೆ ಕೂಡ ರನ್ನಿಂಗ್ ಗ್ರೂಪ್ ಇದೆ ಅಲ್ಲಿಗೆ. ಸೊ ಅಲ್ಲಿ ಕೂಡ ತುಂಬ ಜನ ಆಸಕ್ತಿಯಿಂದ ಯಾವಾಗ ಆಗ್ತಾ ಇದೆ ಈವೆಂಟ್, ನಾವು ಬರ್ತೀವಿ ಈ ಟೈಮ್. ಲಾಸ್ಟ್ ಇಯರ್ ವಿ ಹ್ಯಾಡ್ ವೆರಿ ಗುಡ್ ರೆಸ್ಪಾನ್ಸ್ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅವ್ರ ಕಡೆಯಿಂದ ತುಂಬ ಜನ ಬರೋಕ್ಕೆ ರೆಡಿ ಇದ್ದಾರೆ. ಬ್ಯಾಂಗ್ಳೂರು ಇರಲಿ, ಬೇರೆ ಹುಬ್ಳಿ ಕಡೆಯಿಂದ ಇರಲಿ, ಎವ್ರಿ ಒನ್ ಈಸ್ ವಿಲ್ಲಿಂಗ್ ಟು ಕಮ್ ಡೌನ್. ಯಾಕಂದರೆ ಆ ಟೈಪ್ ಎಕ್ಸ್ಪೀರಿಯನ್ಸ್ ಕೂಡ ನಾವು ಮಾಡ್ತಾ ಇದ್ವಿ. ಸೊ ವಿ ಆರ್ ಡೂಯಿಂಗ್ ದಿಸ್ ಜಸ್ಟ್ ಆಸ್ ರನ್ನರ್ಸ್, ವಿ ಆರ್ ಡೂಯಿಂಗ್ ಇಟ್ ಫಾರ್ ದ ರನ್ನರ್ಸ್ ಅಂತೀವಲ್ಲ ಆ ಟೈಪ್ ಅಂತ. ಇದು 5ನೇ ಎಡಿಷನ್ ಸ್ಟೀಲ್ ಸಿಟಿ ರನ್ನು. August 2 ಸ್ಲೇಟೆಡ್ ಫಾರ್ August 2 ಸಂಡೇ, ಫಸ್ಟ್ ವೀಕ್ ಆಫ್ August 2 ಇಸ್ ದ ಇವೆಂಟ್ ಡೇ. ಸೊ ಇದು 5ನೇ ಅವಧಿ. ಇದಕ್ಕೆ ನಾವು ಪ್ರತಿ ವರ್ಷ ಮಾಡಿದಂತೆ 3 ಮಜಾ ರನ್ನು, 5 ಟೈಮ್ ರನ್ನು, 10 ಅದ್ರ ಜೊತೆಗೆ ನೀವು 16 ಅಂದರೆ 10 ಮೈಲರ್ ಇವೆಂಟು ಮಾಡ್ತಾಯಿದ್ದೀವಿ ಸರ್. ಅದಕ್ಕೆ ನಾವು ವಿಶೇಷವಾದ ಒಂದು ರೂಟ್ ಮ್ಯಾಪ್ನ ತಯಾರು ಮಾಡಿದ್ದೀವಿ. ಅದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ. ಸೊ ನಮ್ಮ ವಿಸ್ಡಮ್ ಸ್ಕೂಲಿಂದ ಪ್ರಾರಂಭ ಆದಂಥ ಈ ರನ್ನು 5 ಕಿಲೋಮೀಟ್ರಿಗೆ ಹೋಗ್ಬಿಟ್ಟು ರಿಟರ್ನ್ ಬರ್ತಾರೆ. 10 ಕಿಲೋಮೀಟ್ರ್ ಓಡೋರು, 5 ಕಿಲೋಮೀಟ್ರ್ ಓಡೋರು 2.5 ಕಿಲೋಮೀಟ್ರ್ ಹೋಗ್ಬಿಟ್ಟು ರಿಟರ್ನ್ ಬರ್ತಾರೆ. 14 ಕಿಲೋಮೀಟ್ರ್ ಓಡೋರು ಅಂದರೆ 10 ಮೈಲರ್ ರನ್ನು ಏನಾಗ್ತದೆ, ಈ ವಿಸ್ಡಮ್ ಸ್ಕೂಲಿಂದ ಮುಂದೆ ಹೋಗ್ಬಿಟ್ಟು 5 ಕಿಲೋಮೀಟ್ರ್ ಆದಮೇಲೆ ರೈಟ್ ಟರ್ನ್ ತಗೊಂಡು 3 ಕಿಲೋಮೀಟ್ರ್ ಹೋಗಿ 3 ಕಿಲೋಮೀಟ್ರ್ ವಾಪಸ್ ಬಂದ್ಬಿಟ್ಟು ಮತ್ತೆ ಬರ್ತಾರೆ. ಸೊ 16 ಕಿಲೋಮೀಟ್ರ್ ಆಗುತ್ತೆ. ಇದನ್ನು ಯಾಕೆ ಮಾಡಿದ್ದೀವಿ ಅಂದರೆ, ಸೊ ಟು ಎನ್ಕರೇಜ್ ದಿ ಪ್ರೊಫೆಷನಲ್ ರನ್ನರ್ಸ್. ಈಗ 5, 10 ಭಾಳ ಕಡೆ ನಡೀತಾ ಇದ್ದಾವೆ. ನಮಗೆ ನಾವು ಆ್ಯಕ್ಚುಲಾಗಿ ಹಾಫ್ ಮ್ಯಾರಥಾನ್ ಅಂತ ಮಾಡಬೇಕಂತ ಇತ್ತು, ನಮ್ಮದು ಆಲೋಚನೆ ಇತ್ತು. ಅದಕ್ಕೆ ನಮಗೆ ಸರಿಯಾದ ಸ್ಥಳ ದೊರಕಿದ ಕಾರಣಕ್ಕೆ ನಾವು ಸ್ಟ್ರೆಚ್ ಮಾಡಿ 16 ಕಿಲೋಮೀಟರ್ಸು. ನಮಗೇನಾದರೂ ಅವಕಾಶ ಸಿಕ್ಕರೆ, ಸ್ಥಳ ಸಿಕ್ಕರೆ ನಾವು ನೆಕ್ಸ್ಟ್ ಇಯರ್ ಹಾಫ್ ಮ್ಯಾರಥಾನ್ ಮಾಡಬೇಕಂತ ನಮ್ಮಲ್ಲಿ ಒಂದು ಅನಿಸಿಕೆ ಇದೆ. ಅದಕ್ಕೆ ಮಧ್ಯಮಿತ್ರರು, ನಮ್ಮ ಜನರ ಸಹಕಾರ ಭಾಳ ಇಂಪಾರ್ಟೆಂಟು. ನೀವು ಪ್ರತಿ ವರ್ಷ ನಮಗೆ ಬಂದು ನಮ್ಗೆ ಎಂಕರೇಜ್ ಮಾಡ್ತಾಯಿದ್ರಿ. ಅದೇ ರೀತಿ ಈ ಮಾಧ್ಯಮ ಮಿತ್ರರು ನಮಗೆ ಬಂದು ಸಹಾಯ ಮಾಡಬೇಕು.
Dr. Tippareddy. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.